ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಫೆಬ್ರವರಿ ತಿಂಗಳ ಸಿಂಹ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಫೆಬ್ರವರಿ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂಥ ಸೂರ್ಯನು ಈ ತಿಂಗಳು 6ನೇ ಮನೆಯಿಂದ 7ನೇ ಮನೆಗೆ ಸಂಚಾರ ಮಾಡುತ್ತಿದ್ದಾನೆ. ಶನಿ ಮತ್ತು ಬುಧನ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಶಿಸ್ತು ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ ಇವೆ. ಗುರು ಗ್ರಹದ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬಹಳ ಇರೋದ್ರಿಂದ ಆಪತ್ತುಗಳು ಸಂಭವಿಸುವುದು ಬಹಳ ಇದೆ. ಆದರೆ ಮಂಗಳನ ಸ್ಥಿತಿ ನಿಮಗೆ ಕೋಪವನ್ನು ಹೆಚ್ಚಿಸುವಂತ ಸಾಧ್ಯತೆಗಳು ಬಹಳ ಇದೆ. ಆದಷ್ಟು ತಾಳ್ಮೆಯವಾಗಿ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಈ ತಿಂಗಳು ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವೃತ್ತಿ ಜೀವನವು ಸಿಂಹ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿ ಕಾಣುತ್ತಿದೆ. ಯಾರೆಲ್ಲ ಉನ್ನತ ಉದ್ಯೋಗದಲ್ಲಿ ಜೀವನ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಗೌರವ ಸಿಗುವಂತ ಸಾಧ್ಯತೆಗಳು ಕೂಡ ಬಹಳ ಇದೆ. ಯಾರೆಲ್ಲ ಈ ರಾಶಿಯಲ್ಲಿ ನಿರುದ್ಯೋಗಿಗಳಿದ್ದೀರಿ ಅವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸದ ಭಾಗ್ಯ ಸಿಗುವಂತ ಲಕ್ಷಣಗಳು ಕೂಡ ಬಹಳ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಈ ತಿಂಗಳು ಅತಿ ಹೆಚ್ಚು ಲಾಭದಾಯಕವಾಗಿ ಸಿಗುವಂಥದ್ದು. ಯಾವುದಾದ್ರೂ ಹೊಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಸರಿಯಾದಂತ ನಿಯಮದಲ್ಲಿ ದಾರಿಯಲ್ಲಿ ಯೋಚನೆ ಮಾಡಿ ಮುನ್ನುಗ್ಗಿ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಹಳೆಯದಾದಂತ ಬಾಕಿ ಹಣ ನಿಮಗೆ ಮತ್ತೆ ಸಿಗುವಂತ ಸಾಧ್ಯತೆಗಳು ಬಹಳ ಇದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠಿತೆ ಹೆಚ್ಚಾಗುವುದರ ಜೊತೆಗೆ ಹಣದ ಅರಿವು ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ವಾಹನ ಇದ್ದರೆ ಅದರ ರಿಪೇರಿಗಾಗಿ ಅತಿ ಹೆಚ್ಚು ನೀವು ಖರ್ಚು ಮಾಡುವಂತ ಸಾಧ್ಯತೆಗಳು ಬಹಳ ಇರುವುದು. ನೀವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು, ಏನಾದ್ರೂ ಹೊಸ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಹಿರಿಯರ ಸಲಹೆ ತೆಗೆದುಕೊಂಡು ಮುನ್ನಡೆಯೋದು ಬಹಳ ಉತ್ತಮ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಆತ್ಮದ ವಿಶ್ವಾಸದಿಂದ ಸಾಹಸಕರವಾದಂತ ಸಮಯಗಳಿಗೆ ಸಾಹಸವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಕೈ ಹಾಕಬೇಡಿ. ಯಾಕೆಂದ್ರೆ ಸಣ್ಣ ಪುಟ್ಟ ಮಾನಸಿಕ ದೈಹಿಕ ಗಾಯಗಳಾಗುವಂತ ಸಾಧ್ಯತೆಗಳು ಕೂಡ ಬಹಳ ಇರುವಂತದ್ದು. ಪ್ರತಿದಿನ ಸೂರ್ಯನ ನಮಸ್ಕಾರ ಮಾಡಿ ಸಾಕಷ್ಟು ಅತಿ ಹೆಚ್ಚು ನೀರು ಕುಡಿಯಿರಿ. ಇನ್ನು ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇರುವಂತಹ ಅಹಂಕಾರದ ಗುಣವು ನಿಮ್ಮ ಸಂಗಾತಿಗೆ ನೋವು ಉಂಟು ಮಾಡದಂತೆ ನೋಡಿಕೊಳ್ಳಿ. ವಿವಾಹಿತರಿಗೆ ಈ ತಿಂಗಳು ಸಂಗಾತಿಯ ಬೆಂಬಲದಿಂದ ಹೊಸ ಯಶಸ್ಸು ಸಿಗುವಂತ ಲಕ್ಷಣಗಳು ಬಹಳ ಇವೆ. ನೀವೇನಾದ್ರೂ ಹೊಸ ಪ್ರೀತಿ ಹುಡುಕ್ತಾ ಇದ್ದೀನಿ ಅನ್ನೋದಾಯ್ತು ಅಂತ ಹೇಳಿದ್ರೆ ಈ ತಿಂಗಳ ಮಧ್ಯಭಾಗದಲ್ಲಿ ನಿಮಗೆ ಹೊಸ ಪ್ರೀತಿ ಸಿಗುವಂತ ಸಾಧ್ಯತೆಗಳು ಕೂಡ ಬಹಳ ಇದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ತಂದೆಯ ಜೊತೆಗೆ ಇರುವಂತಹ ಬಾಂಧವ್ಯ ಕೂಡ ಸುಧಾರಿಸುವಂತದ್ದು. ಅವರ ಜೊತೆಗೆ ನಿಮಗೆ ಆರ್ಥಿಕ ಸಹಾಯಗಳು ಸಿಗುವಂತದ್ದು ಬಹಳ ಇದೆ. ಮಕ್ಕಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಇರುವಂತ ಚಿಂತನೆಗಳು ದೂರವಾಗುವಂಥದ್ದು. ಧಾರ್ಮಿಕ ಕಾರ್ಯಗಳಿಗಾಗಿ ನಿಮ್ಮ ಹಣವನ್ನು ಮೀಸಲಿಡುತ್ತೀರಿ. ಈ ರಾಶಿಯವರಿಗೆ ಪರಿಹಾರ ಮಾರ್ಗವನ್ನು ತಿಳಿಸೋದಾಯ್ತು ಅಂತ ಹೇಳಿದ್ರೆ, ಪ್ರತಿದಿನದ ಬೆಳಗ್ಗೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಣೆ ಮಾಡಿ. ಭಾನುವಾರದಂದು ಕೆಂಪು ಬಣ್ಣದ ಹಣ್ಣುಗಳನ್ನು ಅಗತ್ಯರಿಗೆ ದಾನ ಮಾಡಿ. ಪ್ರತಿದಿನ ನಿಮ್ಮ ದೇವರ ಮನೆಯಲ್ಲಿ ಅತಿ ಹೆಚ್ಚಾಗಿ 11 ಬಾರಿ ಓಂ ನಮೋ ಸೂರ್ಯನಾರಾಯಣ ಸ್ವಾಮಿ ಎಂದು ಜಪ ಮಾಡಿ. ತಾರೆ ಈ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಕೋಪ ಮತ್ತು ಅಹಂಕಾರಗಳನ್ನು ಬದಿಗಿಟ್ಟು ಮುನ್ನಡೆದರೆ ನಿಮ್ಮನ್ನು ತಡೆಯುವವರು ಯಾರು ಇಲ್ಲ. ಸೊ ಇದಾಗಿತ್ತು ಸಿಂಹ ರಾಶಿಯವರ 2026ರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಬಗೆಹರಿಸಲಾಗದ ಸಮಸ್ಯೆಗಳಿಂದ ನೀವು ನರಳುತ್ತಾ ಇದ್ರೆ ನೀವು ನೇರವಾಗಿ ಬಂದು ನಮ್ಮನ್ನ ಭೇಟಿ ಮಾಡಬಹುದು. ಇಲ್ಲ ಕೆಳಗೆ ಕಾಣುತ್ತಿರುವ ನಂಬರ್ಗೆ ನೀವು ಕರೆ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.